ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಅಪ್ಡೇಟ್ ಇದೆ. ಏನಂದರೆ, ಯಾರಿಗೆಲ್ಲ ಒಂದು ಈ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅವರು ಹೋಗಿ ನಿಮ್ಮ ಹತ್ತಿರದ ಒಂದು ತಾಲೂಕು ಆಫೀಸಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥವಾ ನಿಮ್ಮದು ಏನಿದೆ ಆ ಡೀಟೇಲ್ಸ್ನ ಕೊಟ್ಟರೆ ಅವರು ಚೆಕ್ ಮಾಡಿ ಹೇಳ್ತಾರೆ ಯಾಕೆ ಬಂದಿಲ್ಲ ಅಂತ. ಸರ್ಕಾರದ ಅಪ್ಡೇಟ್ ಪ್ರಕಾರ ಜೂನ್ 2025 ಅಂದರೆ ಜೂನ್ ಮತ್ತು ಜುಲೈ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಆಲ್ರೆಡಿ ಸಂದಾಯ ಆಗಿದೆ. ಅಂದರೆ ಯಾರೆಲ್ಲ ಒಂದು ಫಲಾನುಭವಿಗಳಿದ್ದಾರೆ, ಓಕೆನಾ, ಸೊ ಯಾರ್ದೆಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ ನಾವು ಅವರಿಗೆ ಆಲ್ರೆಡಿ ಜಮಾ ಮಾಡಿದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ತಿಳಿಸಿದ್ದಾರೆ. ಎಸ್, ಕಾಂಗ್ರೆಸ್ ಒಂದು ಪಾಳೆಯದಲ್ಲಿ ಒಂದು ಪಂಚ ಗ್ಯಾರಂಟಿಗಳಲ್ಲಿ ಕೂಡ ಇದು ಒಂದು ಗ್ಯಾರಂಟಿ ಆಗಿದ್ದು, ಈ ಒಂದು ಯೋಜನೆ ಅಡಿಯಲ್ಲಿ 2,000 ರು ಹಣವನ್ನು ಮಹಿಳೆಯರ ಖಾತೆಗೆ ನೇರವಾಗಿ ಸರ್ಕಾರ ಜಮಾ ಮಾಡ್ತಾ ಬಂದಿದೆ. ಇದೀಗ ಒಂದು ಕಳೆದ 5 ತಿಂಗಳಿಂದ ನಮಗೆ ಹಣ ಬಂದಿಲ್ಲ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಬಂದಿದ್ರು. ಅಂದ್ರೆ ಆರೋಪ ಕೇಳಿ ಬರ್ತಾ ಇತ್ತು. ಇದೀಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅವರು ಹಾಸನದಲ್ಲಿ ಮಾತಾಡ್ತಾರೆ. ಸೊ ನಾವು ದಸರಾ ಹಬ್ಬದ ಟೈಮಲ್ಲಿ ಒಂದು ಕಂತಿನ ಹಣವನ್ನ ಜಮಾ ಮಾಡಿದ್ವಿ. ಇವಾಗ ಇನ್ನೊಂದು ಕಂತಿನ ಹಣ ದೀಪಾವಳಿ ಸಂದರ್ಭದಲ್ಲಿ ನಾವು ಅದನ್ನ ಬಿಡುಗಡೆ ಮಾಡ್ತಾ ಇದೀವಿ. ಮತ್ತೊಂದು ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಗ್ರೀನ್ ಸಿಗ್ನಲ್ ನ ಕೊಟ್ಟಿದ್ದಾರೆ. ಅಂದ್ರೆ ಹಬ್ಬಕ್ಕೆ 2,000 ರೂಪಾಯಿ ಫಲಾನುಭವಿ ಮಹಿಳೆಯರ ಖಾತೆಗೆ ಸೇರುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಯಾರೆಲ್ಲ ಒಂದು ಕರೆಕ್ಟ್ ಆಗಿದ್ದು, ಸೊ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ದು, ನೀವು ಎಲಿಜಿಬಲ್ ಇದ್ದೀರಾ, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಿಲ್ಲ, GST ಇಲ್ಲ, ನಿಮಗೆ ಅಧಿಕ ಇನ್ಕಮ್ ಇಲ್ಲ, ಸೊ ಅವರಿಗಷ್ಟೇ ಈ ಹಣ ಬರುತ್ತೆ ಅಂತ ಕೂಡ ಅವರು ತಿಳಿಸ್ತಾ ಆಗಿದೆ. ಈಗಾಗಲೇ ಜುಲೈ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಸಂದಾಯವಾಗಿದ್ದು, ಅಂದ್ರೆ ಇವರ ಪ್ರಕಾರ, ಅಂದ್ರೆ ಸರ್ಕಾರದ ಪ್ರಕಾರ ಜೂನ್ ಮತ್ತು ಜುಲೈ ಹಣ ಆಲ್ರೆಡಿ ಒಂದು ಫಲಾನುಭವಿಗಳಿಗೆ ಹೋಗಿದೆ. ಇನ್ನು ಆಗಸ್ಟ್ ತಿಂಗಳ ಹಣವನ್ನು ನಾವು ದೀಪಾವಳಿಗೂ ಮುನ್ನ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತೀವಿ, ಆಗಲಿದೆ ಅಂತ ಕೂಡ ತಿಳಿಸ್ತಾರೆ. ಇನ್ನು ಬಾಕಿ ಇರುವ ಸೆಪ್ಟೆಂಬರ್ 1 ತಿಂಗಳ ಹಣ ಮಾತ್ರ ಬಾಕಿ ಉಳಿಯಲಿದ್ದು, ಆದಷ್ಟು ಬೇಗ ಅದನ್ನು ಕೂಡ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ನಾವು ಅದನ್ನು ಕೂಡ ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಡ್ತಾರೆ. ಸೊ ಒಟ್ಟಾರೆ ಆಸ್ ಆಫ್ ನೌ ಜೂನ್ ಮತ್ತೆ ಜುಲೈ ಹಣ ಆಲ್ರೆಡಿ ನಾವು ಅದನ್ನ ಸಂದಾಯ ಮಾಡಿದೀವಿ, ಕೊಟ್ಟಿದ್ದೀವಿ ಅನ್ನೋದು ಒಂದು ಸರ್ಕಾರದ ಅಪ್ಡೇಟ್ ಆಗಿದೆ. ಬಟ್ ಇನ್ನು ಕೆಲವರು ನನ್ನ ಹಳೆ ವಿಡಿಯೋಗೆ ಕೂಡ ಕಮೆಂಟ್ ಮಾಡ್ತಿದ್ದಾರೆ, ನನಗೆ ಜುಲೈ ಹಣ ಬಂದಿಲ್ಲ, ಜೂನ್ ಹಣ ಬಂದಿಲ್ಲ ಅಂತ. ಓಕೆನಾ, ಸೊ ಯಾಕೆ ಬಂದಿಲ್ಲ ಅನ್ನೋದನ್ನ ನೀವು ನಿಮ್ಮ ಹತ್ತಿರದ ಒಂದು ತಾಲೂಕು ಆಫೀಸ್ಗೆ ಹೋಗಿ ವಿಚಾರಿಸಬೇಕಾಗುತ್ತೆ. ಓಕೆನಾ, ಸೊ ಸರ್ಕಾರದ ಪ್ರಕಾರ ನಾವು ದೀಪಾವಳಿ ಮುನ್ನ ಆಗಸ್ಟ್ ಹಣ ರಿಲೀಸ್ ಮಾಡ್ತೀವಿ, ಸೆಪ್ಟೆಂಬರ್ ಹಣವನ್ನು ಕೂಡ ಆದಷ್ಟು ಬೇಗ ಜಮಾ ಮಾಡ್ತೀವಿ ಅಂತ ತಿಳಿಸ್ತಾರೆ. ಹಾಗೆ ಒಂದು ಹಾಸನದಲ್ಲಿ ಅವರು ಮಾತಾಡ್ತಾರೆ. ಒಂದು ಹಾಸನಾಂಬೆಯ ಒಂದು ದೇವಸ್ಥಾನಕ್ಕೆ ಅವರು ವಿಸಿಟ್ ಕೊಟ್ಟು ಮಾತಾಡ್ತಾರೆ. ಸೊ ರೈತರಿಗೆಲ್ಲ ಒಳ್ಳೇದಾಗ್ಲಿ, ಸೊ ಒಂದು ಜಿಲ್ಲಾಡಳಿತ ಒಂದು ಉತ್ತಮ ವ್ಯವಸ್ಥೆ ಮಾಡಿದೆ ಅನ್ನೋದನ್ನ ಅವರು ಹೇಳಿ ಈ ಒಂದು ಅಪ್ಡೇಟ್ನ ನೀಡ್ತಾರೆ. ಓಕೆನಾ, ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.